ಗೊತ್ತಿಲ್ಲ ಏನು ಅಂತ, ಬಟ್ ನನ್ನ ಜೀವ ಇರುವವರೆಗೂ ಓಕೆ, ನನ್ನ ಲೈಫ್ ಲಾಂಗ್ ನನ್ನ ಕೊನೆ ಉಸಿರು ಇರುವವರೆಗೂ ನನ್ನ ಸೀರೆನ ಹಾಕ್ಕೊಳ್ತಾನೆ ಇರ್ತೇನೆ. ಆ್ಯಂಡ್ ಹಾಯ್ 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 ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ದಿಸ್ ಇಸ್ ನೇತ್ರಾ ಆನಂದ್. ಸೊ ನಮ್ಮೊಟ್ಟಿಗೆ ಇವತ್ತು ಸ್ಪೆಷಲ್ ಪರ್ಸನ್ ವೈಟಿ ಇದ್ದಾರೆ. ಸೇ ಹಾಯ್. ಹಾಯ್ ಕಾಲಲ್ಲಿ ಹೇಳ್ತಿದ್ದೆ ನಾನು. ಹಾಯ್ ವೈಟಿ, ಮೀ ಮೀ ಸಿಮ್ ಯು ಸಿಮ್ ಸಿಟ್ಟು ಬರ್ತಿದೆ ನನಗೆ. ಎಸ್ ಅವನು ವೀಡಿಯೋ ಮಾಡ್ತಾನಂತೆ, ಬಂದಿದ್ದಾನೆ. ಗೆಟ್ ಲಾಸ್ಟ್ ಲೀಟ್ ಇಟ್. ಹಾಂ ವೈಟ್. ಓಕೆ, ಹೌದಾ, ವಿಡಿಯೋನ ಸ್ಟಾರ್ಟ್ ಮಾಡುವ. ಒಂದು ನಿಮಿಷ. ಎಸ್, ಹಾಯ್ 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 ಹಾಯ್. ಇವತ್ತು ನನ್ನ ಮೋಸ್ಟ್ ಫೇವ್ರೆಟ್ ವಿಡಿಯೋ. ನನಗಂತಲ್ಲ, ಎಲ್ಲ ಹುಡುಗಿಯರಿಗೆ ಮತ್ತು ಮಹಿಳೆಯರಿಗೆ ತುಂಬ ಇಷ್ಟ ಆಗುವಂಥ ವ್ಲಾಗ್ನ ನಾನು ಇವತ್ತು ಮಾಡ್ತಾ ಇದ್ದೀನಿ. ವಿಡಿಯೋ ಲೆಟ್ಸ್ ಸ್ಟಾರ್ಟ್. ಸೊ ಎಸ್, ಈಗ ನಾನು ನನ್ನ ಫಸ್ಟ್ ಸ್ಯಾರಿ ಬಗ್ಗೆ ಹೇಳ್ತೇನೆ, ಆಮೇಲೆ ಯಾವ ಥರ ಬ್ಲೌಸ್ ಏನು ಸ್ಟಿಚ್ ಮಾಡಿದ್ದೇನೆ ಅಂತ ಹೇಳ್ತೇನೆ. ಇದು ಒಂದು ಪರ್ಪಲ್ ಸ್ಯಾರಿ ಆಯಿತಾ, ಪರ್ಪಲ್ ಸ್ಯಾರಿದು ಏನಂದರೆ ಇದರದ್ದು ಬಾರ್ಡರ್ ಏನೂ ಇಲ್ಲ ಇದಕ್ಕೆ. ಓಕೆ, ಪ್ಲೇನ್ ಆಗಿದೆ. ಅಂದರೆ ಇಡೀ ಸ್ಯಾರಿ ಸಿಂಗಲ್ ಕಲರ್ ಬರುತ್ತೆ, ಯಾವುದೇ ಥರ ಮಿಕ್ಸ್ ಕಲರ್ ಏನಿಲ್ಲ. ಇದೇನಿದೆ ಇಲ್ಲಿ ಪರ್ಪಲ್ ಮತ್ತು ಬ್ಲ್ಯಾಕ್ ಶೇಡ್ ಇದೆ. ಸೊ ಹೀಗೆ ನೋಡಿ ಸ್ವಲ್ಪ ಬ್ಲ್ಯಾಕ್ ಬರುತ್ತೆ, ಆಮೇಲೆ ಇಲ್ಲಿ ಡಾರ್ಕ್ ಪರ್ಪಲ್ ಕಲರ್ ಇದೆ. ಸೊ ಇದು ಸ್ಯಾರಿ ನನ್ನ ಒಂಥರ ಫೇವ್ರೆಟ್ ಸ್ಯಾರಿ. ಈ ಥರ ಇದೆ ಗೋಲ್ಡ್. ಇದರದ್ದು ಪಲ್ಲು, ಅಂದರೆ ಪಲ್ಲು ಪಲ್ಲು ಸೆರಗು. ಓಕೆ, ಸೆರಗು ಹೀಗೆ ಬರುತ್ತೆ. ಆಮೇಲೆ ಫುಲ್ ಬಾಡಿ ಈ ಥರ ಲೈನ್ಸ್ ಬರುತ್ತೆ ಅಷ್ಟೇ, ಆಯಿತಾ. ಫುಲ್ ಓಪನ್ ಮಾಡಿ ಅಂತ ತೋರಿಸೋದಕ್ಕಾಗಲ್ಲ. ಸೊ ಇದು ಒಂದು ನಾನು ಮದುವೆಗೆ ಅಂತ, ನನ್ನ ಫ್ರೆಂಡ್ ಅಕ್ಕನ ಮದುವೆ ಇತ್ತು. ಸೊ ಆ ಒಂದು ಇವೆಂಟಿಗಂತ ತೊಗೊಂಡಿರುವಂಥ ಸ್ಯಾರಿ ಇದು. ಇದರ ಬ್ಲೌಸ್ನ ನಾನು ಈ ಸ್ಯಾರಿಯಲ್ಲಿ ಬ್ಲೌಸ್ ಏನಪ್ಪ ಅಂದರೆ ಎರಡು ಬ್ಲೌಸನ್ನು ನಾನು ಸ್ಟಿಚ್ ಮಾಡಿಸಿದ್ದೇನೆ. ಒಂದು ಬ್ಲ್ಯಾಕ್ ಸ್ಟಿಚ್ ಮಾಡಿಸಿದ್ದೇನೆ, ಯಾಕಂದರೆ ಇದರಲ್ಲಿ ಸ್ವಲ್ಪ ಬ್ಲ್ಯಾಕ್ ಶೇಡ್ ಇದೆ. ಸೊ ಹಾಗಾಗಿ ಬ್ಲ್ಯಾಕ್ ಒಂದು ಸ್ಟಿಚ್ ಮಾಡಿದ್ರೆ ಅದನ್ನು ತೋರಿಸ್ತೇನೆ ನಾನು. ಸೆಕೆಂಡ್ ಕಾಂಟ್ರಾಸ್ಟ್ ಕಲರ್ ಮಸ್ಟರ್ಡ್ ಎಲ್ಲೋ ಕಲರಲ್ಲಿ ಸ್ಟಿಚ್ ಮಾಡಿಸಿದ್ದೇನೆ. ಸೊ ಇದು ಹೇಗೆ ಮಾಡಿಸಿದ್ದೇನೆ ಅಂದರೆ, ನಾನು 3/4 ಅಂದರೆ ಎಲ್ಬೋ ಲೆಂತ್ವರೆಗಿಟ್ಟು ಈ ಡಿಸೈನ್ಸ್ ಏನಿದೆ ಸ್ಯಾರಿ ಕಲರ್ಗೆ ಮ್ಯಾಚ್ ಆಗೋ ಥರ, ಅಂದರೆ ಪರ್ಪಲ್ ಕಲರ್ ಮ್ಯಾಚ್ ಆಗೋ ಥರ ಜಸ್ಟ್ ಒಂದು ಡಿಸೈನ್ಸ್ನ ಮಾಡಿಸಿದ್ದೇನೆ. ಮತ್ತು ಇದು ಇನ್ನೊಂದೇನೆಂದರೆ ಹ್ಯಾಂಡ್ ವರ್ಕ್ ಅಲ್ಲ, ಇದು ಎಲ್ಲ ಸಹ ಮಷಿನ್ ವರ್ಕಲ್ಲಿ ಮಾಡಿಸಿದ್ದೆ ನಾನು. ನನಗೆ ಹ್ಯಾಂಡ್ ವರ್ಕ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಸೊ ಎಂಡ್ಸಲ್ಲಿ ಕೂಡ ಈ ಥರ ಕಟ್ಸ್ ಮಾಡಿ ಅಲ್ಲಿ ಸಹ ಡಿಸೈನ್ಸ್ ಮಾಡಿದ್ದಾರೆ. ಸೊ ಬ್ಯಾಕ್ ಸೈಡ್ ಬಂದು ನಾರ್ಮಲ್ 3 ಹುಕ್ಸ್ ಬರುತ್ತೆ. ಸೊ ನಾರ್ಮಲ್ ಇಷ್ಟು ಬರುತ್ತೆ. ಓಕೆ, ಆಮೇಲೆ ಇಲ್ಲಿ ಟೈ ಮಾಡಬೇಕಂತ ಟೈ ಇದೆ. ಆಮೇಲೆ ಕಪ್ಸ್ ಕೊಟ್ಟಿಸಿದ್ದೀನಿ, ಯಾಕಂದರೆ ನಾನೊಂದು ಬ್ಯಾಕ್ ಸೈಡ್ ಡೀಪ್ ಇದೆ. ಸೊ ಹಾಗಾಗಿ ನಾನು ಫ್ರಂಟಲ್ಲಿ ಕಪ್ ಕೊಟ್ಟಿದ್ದೇನೆ. ಸೊ ಇದು ನನ್ನ ಫಸ್ಟ್ ಸ್ಯಾರಿ ಆ್ಯಂಡ್ ಬ್ಲೌಸ್. ಓಕೆ, ನಿಮಗೇನಾದರೂ ಡಿಸೈನ್ಸ್ ಇಷ್ಟ ಆದರೆ ಸೊ ಸ್ಕ್ರೀನ್ಶಾಟ್ ತೆಗೆದು ಇದೇ ಥರ ನೀವು ಬೇಕಿದ್ದರೆ ಸ್ಟಿಚ್ ಮಾಡಿಸ್ಕೊಳ್ಬೋದು. ಓಕೆ, ಸೊ ಸೆಕೆಂಡ್ ಸ್ಯಾರಿ. ಓಕೆ, ಇದು ನನ್ನ ಸೆಕೆಂಡ್ ಸ್ಯಾರಿ. ಇದು ಸಹ ಸೇಮ್ ಅಷ್ಟೇ, ಒಂದು ಮದುವೆಗೆ ಅಂತ ನಾನು ತೊಗೊಂಡಿದ್ದು, ಬಟ್ ಮದುವೆಗೆ ಹೋಗಲಿಕ್ಕೆ ಆಗಲಿಲ್ಲ ಮದುವೆಗೆ ನಾನು. ಸೊ ಇದು ಫಸ್ಟ್ ನಾನು ತೋರಿಸಿದ್ದು ಬ್ಲೌಸ್ ಪೀಸ್ನ ನಾನು ಸಪ್ರೇಟಾಗಿ ತೊಗೊಂಡಿದ್ದು. ಸ್ಯಾರಿಯಲ್ಲಿ ಇರುವಂಥ ಬ್ಲೌಸ್ನ ನಾನು ಸ್ಟಿಚ್ ಮಾಡಿಸಿಲ್ಲ. ಸೊ ಸಪ್ರೇಟಾಗಿ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಸ್ಟಿಚ್ ಮಾಡಿಸಿದ್ದು. ಸೊ ಈ ಸ್ಯಾರಿ ಏನಿದೆ ಇದು ಆಲ್ಮೋಸ್ಟ್ ಎಲ್ಲ ಹುಡುಗಿಯರ ಹತ್ರ, ಕಾಲೇಜ್ ಹೋಗಿ ಹುಡುಗಿಯರ ಹತ್ರ ಈ ಥರದೊಂದು ಇರುತ್ತೆ. ಓಕೆ, ಕಲರ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ, ಬಟ್ ಇದೇ ಥರ ಒಂದು ಇರುತ್ತೆ ಸ್ಯಾರಿ. ಸೊ ಇದು ಏನು ಹೇಳ್ತಾರೆ, ಒಂಥರ ಆ ಪಿಂಕ್ ಬಾರ್ಡರ್ ಬಂದರೆ, ಆಮೇಲೆ ಒಂದು ಏನು ಹೇಳ್ತಾರೆ ಗ್ರೇ. ಓಕೆ, ಕಾಪರ್ ವಿತ್ ಗ್ರೇ ಕಲರ್ ಬಂದು. ಸೊ ಕಾಪರ್ ಮತ್ತು ಗ್ರೇ ಎರಡು ಮಿಕ್ಸ್ ಇದೆ ಶೇಡ್ಸ್. ಸೊ ಹೀಗಿದೆ. ಆಮೇಲೆ ಟೆಸಲ್ಸ್ ಇದೆ ಅದರಲ್ಲಿ ಆಲ್ರೆಡಿ, ಅಂದರೆ ಸ್ಯಾರಿ ತೊಗೊಳ್ಬೇಕಾದ್ರೆ ರೆಡಿಮೇಡ್ ಟೆಸಲ್ಸ್ ಬಂದರೆ ನಾನು ಇದನ್ನು ಎಕ್ಸ್ಟ್ರಾ ಮಾಡಿಸಿಲ್ಲ ಈ ಸ್ಯಾರಿಗೆ. ಸೊ ಆಲ್ರೆಡಿ ಬಂದೆ. ಸೊ ಸ್ಯಾರಿಯಲ್ಲಿರೋ ಬ್ಲೌಸನ್ನು ನಾನು ಸ್ಟಿಚ್ ಮಾಡಿಸಿದ್ದೇನೆ. ಸಿಗಲಿ ಈ ಥರ ಟೆಸಲ್ಸ್ ಕೊಟ್ಟು ಅಟ್ಯಾಚ್ ಮಾಡಿಸಿದೆ. ಇದು ನಾನೇ ಸಪ್ರೇಟ್ ತೊಗೊಂಡಿದ್ದೇನೆ, ಮೀಟರ್ಗೆ ಐ ಥಿಂಕ್ 130 ಏನಾಯಿತು ಇದು. ಸೊ ನಾನೇ ತೊಗೊಂಡು ಬಂದವ್ರಿಗೆ ಕೊಟ್ಟಿರೋದು. ಆಮೇಲೆ ಬ್ಯಾಕ್ ಇದರದ್ದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಸಿದ್ದೀನಿ. ಏನಂದರೆ
ಕೆಳಗಡೆಯಲ್ಲಿ ಬಟನ್ಸ್ ರೈಟ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸಾರಿ ಆಯಿತಾ, ಮನೆಯಲ್ಲಿ ಅಣ್ಣ ಅಮ್ಮ ಇದ್ದಾರೆ, ಸೊ ಹಾಗಾಗಿ ಬ್ಯಾಕ್ ಸೈಡಲ್ಲಿ ಈ ಥರ ಒಂದು ಅಟ್ಯಾಚ್ ಬೆಲ್ಟ್ ಬರುತ್ತೆ. ಓಕೆ, ಪುನಃ ಇಲ್ಲಿ ಕೆಳಗಡೆ ಓಕೆ, ಇದು ಒಂದು ಸಾರಿ. ಇದು ಮದುವೆಗಂತಲೇ ಗಿಫ್ಟ್ ಬಂದಿತ್ತು, ಬಟ್ ಮದುವೆಗೆ ಹೋಗ್ಲಿಕ್ಕೆ ಆಗಲಿಲ್ಲ ನನಗೆ. ಇದುವರೆಗೂ ಈ ಸಾರಿನ ನಾನು ಇನ್ನೂ ವೇರ್ ಮಾಡೇ ಇಲ್ಲ. ಓಕೆ, ಬ್ಲೌಸ್ನ ನಾನು ಆಲ್ರೆಡಿ ವೇರ್ ಮಾಡಿದ್ದೀನಿ, ಸಾರಿ ಇನ್ನೂ ವೇರೇ ಮಾಡಿಲ್ಲ ನಾನು. ನೋಡಬೇಕು ಯಾವಾಗ ಟೈಮ್ ಬರುತ್ತೆ ಅಂತ. ಓಕೆ, ಈಗ ನೆಕ್ಸ್ಟ್ ಸಾರಿಗೆ ಹೋಗುವ. ಸೊ ಇನ್ನೊಂದು ಮೋಸ್ಟ್ ಫೇವ್ರೇಟ್ ಸಾರಿ, ಈಗ ಈ ಸೀರೆ ನನಗೆ ಈಗ ನೆಕ್ಸ್ಟ್ 6th ಆಯಿತು, 6th ಅಲ್ಲ, ಸಾರಿ 4th ಒಂದು ಮದುವೆ ಇದೆ. ಸೊ ಅದಕ್ಕೆ ಅಂತಾನೇ ತೊಗೊಂಡಿರೋವಂಥ ಸಾರಿ ಮತ್ತು ಬ್ಲೌಸ್ ಇದು. ಸೊ ಎಸ್, ಬ್ಲೂ ಸ್ಕೈ ಬ್ಲೂ ಸಾರಿ ಇದು. ಸೊ ಈ ಸಾರಿಯಲ್ಲಿ ಬಂದಂಥ ಬ್ಲೌಸ್ ಏನಿದೆ ಅಮ್ಮ ಸ್ಟಿಚ್ ಮಾಡಿಸಿದ್ರು. ಸೊ ನನ್ನ ಹತ್ರ ನಾಡ್ದೊಂದು ಈವೆಂಟ್ ಇದೆ, ಮದುವೆ ಇದೆ 4 ತಾರೀಕಿಗೆ. ಸೊ ಅದಕ್ಕೆ ಹಾಕ್ಕೊಳ್ಳೋದಕ್ಕೆ ಅಂತಲೇ ಈ ಸಾರಿನ ರೆಡಿ ಮಾಡಿಟ್ಟಿದ್ದೇನೆ. ಸೊ ಐರನ್ ಎಲ್ಲ ಮಾಡಿಸಿ. ಸೊ ಎಸ್, ಇದರಲ್ಲಿ ಓಪನ್ ಮಾಡಿ ತೋರಿಸ್ಲಿಕ್ಕೆ ಅಂತ ಏನಿಲ್ಲ, ಇದು ಫುಲ್ ಬ್ಲೂ ಕಲರ್ ಸಾರಿ ಇದು. ಎಂಡಲ್ಲಿ ಮಾತ್ರ ಈ ಥರ ಗೋಲ್ಡ್ ಬರುತ್ತೆ, ಮಿಡಲ್ ಒಂದು ಚಿಕ್ಕ ಅಂತಂದ್ರೆ ಡಿಸೈನ್ ಥರ ಹೀಗೆ ಬರುತ್ತೆ ಅಷ್ಟೇ, ಮಿಡಲಲ್ಲಿ. ಎಲ್ಲ ಕಡೆ ಎಲ್ಲ ಸ್ವಲ್ಪ ಅಷ್ಟೇ ಇದೆ. ಸೊ ಇದರ ಬ್ಲೌಸ್ನ ಐ ಥಿಂಕ್ ಒಂದಿಷ್ಟು 4-5 ಅಂಗಡಿಗೆ ಹೋಗಿ, ಮಂಗಳೂರಲ್ಲಿ 4-5 ಅಂಗಡಿಗೆ ಹೋಗಿ ಮೆಟೀರಿಯಲ್ ಶಾಪಲ್ಲಿ ಹುಡುಕಿ ಕಲರ್ನ ಮ್ಯಾಚ್ ಮಾಡಿ ತರುವಷ್ಟರಲ್ಲಿ ಹಿಂಗಾಗೋಗಿತ್ತು. ಸೊ ಫೈನಲಿ ಸೇಮ್ ಕಲರ್ ಸಿಕ್ಕಿ, ಅದು ನನ್ನ ಲಕ್ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಎಂಬ್ರಾಯ್ಡರಿ ವರ್ಕ್ ಏನು ಮಾಡಬೇಕಂತಲೇ ಇಲ್ಲ. ಯಾಕಂದರೆ ಆಲ್ರೆಡಿ ಪೀಸಲ್ಲೇ ನಾನು ತೊಗೊಂಡುವಂಥ ಪೀಸಲ್ಲಿ ನಾನು 1 ಮೀಟರ್ ಬೈ ಮಾಡಿದ್ದು. ಸೊ ಅದರಲ್ಲಿ ಎಲ್ಲ ರೆಡಿ ಇತ್ತು. ಇಲ್ಲೇನು ಕಾಣಿಸಿದ್ದೆ ಯಾವುದು ಸಹ ನಾನು ಎಕ್ಸ್ಟ್ರಾ ಟೈಲರ್ಗೆ ಹೇಳಿ ಮಾಡಿಸಿರೋ ಅಂಥದ್ದಲ್ಲ, ಬಂದಿರೋ ಪೀಸಲ್ಲೇ ಇದು ಫುಲ್ ಇತ್ತು, ಬಿದ್ದಿದ್ದು ಸಮೇತ. ಎಂಡ್ಸಲ್ಲಿ ಏನು ಕಾಣ್ತಿದೆ ಎಲ್ಲ ಅದರಲ್ಲೇ ಇತ್ತು. ಸೊ ಜಸ್ಟ್ ಅವ್ರು ಸ್ಟಿಚ್ ಮಾಡಿ ಮಾಡಿಕೊಟ್ಟಿರೋದಷ್ಟೇ ನನಗೆ ಮೆಟೀರಿಯಲ್ನ. ಸೊ ಆ್ಯಸ್ ಯೂಶುವಲ್ ಸೇಮ್ ಎಲ್ಬೋ ಸ್ಲೀವ್ ಇಟ್ಕೊಂಡೆ. ಸೊ ಕಪ್ಸ್ ಬರುತ್ತೆ, ಫ್ರಂಟಿಗೆ ಮಾತ್ರ ಪ್ರಿನ್ಸಸ್ ಕಟ್ ಅಂತ ಏನೋ ಹೇಳ್ತಾರೆ, ಇದಕ್ಕೆ ನನಗೆ ಅಷ್ಟು ಗೊತ್ತಿಲ್ಲ. ಸೊ ಈ ಥರ ಬರುತ್ತೆ, ಹೀಗೆ ಬಂದಿಗೆ. ಬ್ಯಾಕ್ ಸೈಡ್ ಈ ಥರ ಕಟ್ ಮಾಡಿಸ್ತೀನಿ. ಇನ್ನೂ ನಾನು ಬೇರೆ ಮಾಡಿಲ್ಲ, 2 ದಿನ ಆಯಿತು ನಾನು ತೊಗೊಂಡು ಬಂದು. ನಾನು ಮೊನ್ನೆ ಅಷ್ಟೇ ಕೊಟ್ಟರು ಸ್ಟಿಚ್ ಮಾಡಿ. ಸೊ ಟೈ ಇದೆ, ಸೇಮ್ ಬ್ಯಾಕ್ ಸೈಡ್ ಹುಕ್ಸ್ ಬರುತ್ತೆ, ಈ ಥರ ಬರುತ್ತೆ. ಈ ಥರ ಕಾಣಿಸಿದೆ, ಸ್ವಲ್ಪ ಡೀಪ್ ಇದೆ, ತುಂಬ ಏನು ಡೀಪ್ ಮಾಡಿಸಲ್ಲ ನಾನು. ಸೊ ಇದು ಒಂದು ತುಂಬ ಫೇವ್ರೆಟ್ ಸಾರಿ ನನಗೆ, ರೀಸೆಂಟಾಗಿ ಪರ್ಚೇಸ್ ಮಾಡಿರೋದ್ರಲ್ಲಿ. ನೆಕ್ಸ್ಟ್ ಸಾರಿಗೆ ಹೋಗುವ. ಓಕೆ, ಎಲ್ಲರಿಗೂ ಸೀರೆ ಅಂತ ಹೇಳಿದ ತಕ್ಷಣ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂದರೆ ಎಲ್ರಿಗೂ ಇಷ್ಟ. ಸೊ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಬಟ್ ಈಗ ಇದು ನನ್ನ ಹತ್ರ ಇರೋದು ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ, ಇದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ. ಇದು ನಾನೊಂದು ಇನ್ಸ್ಟಾಗ್ರಾಮ್ ಪೇಜಿಂದ ಐ ಥಿಂಕ್ ಆರ್ಡರ್ ಮಾಡಿದ್ದು. ಏನಾಯ್ತು ಅಂದರೆ ಈ ಸ್ಯಾರಿ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ಹಾಗೇ ಇದೆ, ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಪ್ಯಾರೆಟ್ ಗ್ರೀನ್ ವಿತ್ ಪರ್ಪಲ್ ಬಂದರೆ ಫುಲ್ ಗ್ರೀನ್ ಇದೆ, ಡಿಸೈನ್ಸ್ ಏನಿಲ್ಲ. ಪಲ್ಲು ಮಾತ್ರ ಈ ಪರ್ಪಲ್ ಬಂದಿದೆ. ಓಕೆ, ಅಷ್ಟೇ, ಇದು ಸಾರಿ. ಓಕೆ, ಈ ಸಾರಿ ಬ್ಲೌಸ್ನ ನಾನು ಯಾವ ಥರ ಸ್ಟಿಚ್ ಮಾಡಿದೆನಂದರೆ, ವಿಷಯ ಏನಿತ್ತು ಅಂದರೆ ನನಗೆ ಮದುವೆಗೆ ಅಂತ ಒಂದು ಮದುವೆಯಲ್ಲಿ ಯಾವುದೊಂದು ನಾನು ವರ್ಕ್ ಮಾಡೋ ಪ್ಲೇಸಲ್ಲಿ ಒಂದು ಇದು ಇತ್ತು, ಈವೆಂಟ್ ಇತ್ತು. ಸೊ ಹಾಗಾಗಿ ನನಗೆ ಸಾರಿ ಬೇಕಿತ್ತು ಅಂತ ನಾನು ಸಾರಿನ ಆರ್ಡರ್ ಮಾಡಿದೆ. ಬಟ್ ಈವೆಂಟ್ ಹಿಂದಿನ ದಿನ 2 ದಿನ ಮುಂಚೆ ಇದು ನನಗೆ ಬಂದಿತ್ತು ಸಾರಿ. ಸೊ ಹಾಗಾಗಿ ನನಗೆ ಬ್ಲೌಸ್ನ ಸ್ಟಿಚ್ ಮಾಡಿಸಲಿಕ್ಕೆ ಟೈಮ್ ಇರಲಿಲ್ಲ. ಓಕೆ, ಸೊ ಹೇಗೂ ಗುರ್ತದ ಬೋಟಿಗೆ ನಾನು ಹೋಗ್ತಾ ಇದ್ದಿದ್ದು, ಹಾಗಾಗಿ ತುಂಬ ಅವಸರದಲ್ಲಿ ಇದನ್ನು ಸ್ಟಿಚ್ ಮಾಡಿಸಿದ್ದು. ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ, ಬಟ್ ಓಕೆ. ಏನಂದರೆ ನಾನು ಎಲ್ಲ ಬ್ಲೌಸಿಗೆ ಸಹ ಬಟನ್ಸ್ ಹುಕ್ಸ್ ಏನು ಹೇಳ್ತಾರೆ ನಾನು ಬ್ಯಾಕ್ ಸೈಡ್ ಕೊಡ್ತೇನೆ. ಬಟ್ ಈ ಸಾರಿಗೆ ಅಂದರೆ ತುಂಬ ಪ್ಲ್ಯಾನ್ ಮಾಡಿದೆ, ಈ ಸಾರಿ ಬ್ಲೌಸ್ನ ನಾನು ಈ ಥರ ಸ್ಟಿಚ್ ಮಾಡಬೇಕು, ಆ ಥರ ಸ್ಟಿಚ್ ಮಾಡಬೇಕಂತ. ಬಟ್ ನಾವು ಯಾವಾಗ ತುಂಬ ಐಡಿಯಾಸ್ನ ಮಾಡ್ತೀವಿ ಆಗ ಅದು ವರ್ಕೌಟ್ ಆಗೋಲ್ಲ, ಬೇರೆಯವ್ರಿಗೆ ಗೊತ್ತಿಲ್ಲ, ನನಗಂತೂ ವರ್ಕೌಟ್ ಆಗೋದಿಲ್ಲ.
ಸೊ ಈ ಸ್ಯಾರಿಯಲ್ಲಿ ನಾನು ಬಟನ್ಸ್ನ ಫ್ರಂಟಲ್ಲಿ ಕೊಟ್ಟಿದ್ದೇನೆ. ಓಕೆ, ಫ್ರಂಟಲ್ಲಿ ಕೊಟ್ಟು ವಿತ್ ಕಪ್ಸ್ನ ಹಾಕಿಸಿದ್ದೇನೆ. ನಾರ್ಮಲಾಗಿ ಎಲ್ಲ ಬ್ಲೌಸಿಗೆ ಯೂಸ್ ಮಾಡಿದ್ರೆ ಅದೇ ಥರ, ಈ ಥರ ಸೇಮ್ ಪ್ರಿನ್ಸಸ್ ಕಟ್ ಬರುತ್ತೆ, ಎಲ್ಬೋ ಸ್ಲೀವ್ ಬರುತ್ತೆ. ಇದೆಲ್ಲ ಅಂದರೆ ವಿತ್ ಬ್ಲೌಸ್ ಪೀಸಲ್ಲಿ ರೆಡಿ ಇದ್ದಿದ್ದು, ಏನು ಎಕ್ಸ್ಟ್ರಾ ಮಾಡಿಸಿಲ್ಲ. ಈ ಥರ. ಓಕೆ, ಬ್ಯಾಕ್ ಸೈಡು ಫುಲ್ ನೆಕ್ ಇಟ್ಟಿದ್ದೇನೆ. ಅಂದರೆ ಫುಲ್ ನನ್ನದು ಬೆನ್ನೇನಿದೆ ಫುಲ್ ಕವರ್ ಆಗುತ್ತೆ, ಗೊತ್ತಾಗ್ತಿದೆ ಅಲ್ಲ, ಹೀಗೆ ಬರುತ್ತೆ, ಕವರ್ ಆಗುತ್ತೆ. ಇದರ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಪ್ಪ ಅಂದರೆ ಇದರ ಬ್ಯಾಕ್ ಸೈಡ್ ನೋಡಿ. ಇದು ಆ್ಯಕ್ಚುಲಿ ಏನಂತ ಹೇಳಿದರೆ 2 ದಿನದಲ್ಲಿ ಹೀಗೆ ಎಂಬ್ರಾಯ್ಡ್ರಿ ಮಾಡಿಕೊಟ್ರು ಅಂತ ಕೇಳ್ಬೋದು. ಬಟ್ ಇದು ಹ್ಯಾಂಡ್ ಎಂಬ್ರಾಯ್ಡರಿ ಅಲ್ಲ, ಇದೆಲ್ಲ ನಾನು ಫುಲ್ ಮಷಿನ್ ವರ್ಕ್ ಮಾಡಿಸಿರೋದು. ಮತ್ತು ಇದು ಹತ್ತಿರದಿಂದ ತೋರಿಸ್ತೇನೆ ನೋಡಿ. ಸೊ ಈ ಸಾರಿ ಗ್ರೀನ್ನ ಮ್ಯಾಚ್ ಮಾಡಿ ವಿತ್ ಗೋಲ್ಡನ್ನ ಮ್ಯಾಚ್ ಮಾಡಿ ಈ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಇದರ ಟೈ ಹೇಗಂದರೆ, ಓಕೆ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಬ್ಯಾಕ್ ಸೈಡ್ ಹಾಫ್ ಮೂವ್ ಶೇಪ್ ಕೊಟ್ಟು ಕೆಳಗಡೆ ಟೈ ಮಾಡೋ ಥರ ಮಾಡಿದ್ದೇನೆ. ಓಕೆ, ಬರಬೇಕಿತ್ತು ಬಟ್ ಕಟ್ ಮಾಡುವಾಗ ಸ್ವಲ್ಪ ಸರಿ ಆಗಿಲ್ಲ. ಸೊ ಅದೇನು ಹೆಂಗೆ ಕಾಣಿಸ್ತಿದೆ ಅಂದರೆ ಫುಲ್ ಬೆನ್ನ ಶೇಪಲ್ಲಿ ಇಟ್ಟು ಕಟ್ ಮಾಡಿದಾಗೆ ಫೀಲ್ ಬರ್ತಾ ಇದೆ. ಓಕೆ, ಇಷ್ಟ ಈ ಸಾರಿ ಸ್ವಲ್ಪ ಇಷ್ಟ. ಇದುವರೆಗೆ ಇದನ್ನು ಇನ್ನೂ ವೇರ್ ಮಾಡಿಲ್ಲ, ಸೋಲೋ ಟ್ರಿಪ್ ಅಂತ. ಸೊ ಅಲ್ಲಿ ಹೋದಾಗ ಹಾಕೊಳ್ಬೇಕು ಅಂತ ಇಟ್ಟಿದ್ದೇನೆ. ಓಕೆ, ನೋಡುವ ಆಗ್ತದ ಇಲ್ಲ ಅಂತ. ಆ್ಯಂಡ್ ಈ ಸಾರಿ ಬಗ್ಗೆ ನಾನು ನೆಕ್ಸ್ಟ್ ಏನು ತೋರಿಸ್ತೇನೆ, ನನ್ನ ಲೈಫಲ್ಲಿ ಈ ಸಾರಿ ಹಾಕಿದಷ್ಟು ನಾನು ಬೇರೆ ಯಾವ ಸಾರಿನೂ ವೇರ್ ಮಾಡೇ ಇಲ್ಲ. ಓಕೆ, ತುಂಬ ಎಮೋಷ್ನಲ್ ಆಗ್ಬೋದು, ಗೊತ್ತಿಲ್ಲ. ಈ ಸಾರಿ ನನಗೆ ತುಂಬ 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 ಇಷ್ಟ, ತುಂಬ ಇಷ್ಟ. ನನಗೊಂದು ಸಾರಿ ಒಂದು ಗಿಫ್ಟಾಗಿ ಬಂದಿದೆ ನನ್ನ ಲೈಫಲ್ಲಿ ಅಂತಂದರೆ ಫಸ್ಟ್ ಗಿಫ್ಟೆಡ್ ಸಾರಿ ಇದು. ಈ ಸಾರಿ ಪರ್ಪಲ್ ವಿತ್ ಗೋಲ್ಡ್ ಶೇಡ್ ಬರುತ್ತೆ, ಸಕ್ಕತ್ತಾಗಿದೆ. ಇದರ ಬಾರ್ಡರ್ ರೆಡ್ ಕಲರ್ ಫುಲ್. ಇದಕ್ಕೆ ನಾನು ಟೆಸಲ್ಸ್ನ ಈ ಥರ ಬ್ಲೂ ಮತ್ತು ರೆಡ್ ಕಲರ್ ಮಿಕ್ಸ್ ಮಾಡಿ ಈ ಥರ ಮಾಡಿಸಿದ್ದೇನೆ. ತುಂಬ ಕಮ್ಮಿ, ಐ ಥಿಂಕ್ 250 ಏನೋ ಪೇ ಮಾಡಿದ್ದೀನಿ ಅಷ್ಟೇ, ಇಷ್ಟು ಮಾಡಿಸೋದಕ್ಕೆ. ತುಂಬ ಎಮೋಷನಲ್ ಆಗ್ತೀನಿ ಈ ಸಾರಿ ಅಂದರೆ. ನನಗೆ ಗೊತ್ತಿಲ್ಲ ಏನು ಅಂತ, ಬಟ್ ನನ್ನ ಜೀವ ಇರುವವರೆಗೂ, ಓಕೆ, ನನ್ನ ಲೈಫ್ ಲಾಂಗ್ ನಾನು ಕೊನೆ ಉಸಿರು ಇರುವವರೆಗೂ ನಾನು ಸೀರೆನ ಹಾಕ್ಕೊಳ್ತಾನೆ ಇರ್ತೇನೆ. ಆ್ಯಂಡ್ ಇದು ಹರಿದು ಪೀಸ್ ಆದ್ರೂ ಹಾಕ್ಕೊಳ್ತಾನೆ ಇರ್ತೇನೆ. ಗೊತ್ತಿಲ್ಲ ಏನು ಒಂಥರ ತುಂಬ 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 ಇಷ್ಟ ನನಗೆ. ಸೊ ಐ ಥಿಂಕ್ ಎಮೋಷನಲ್ ಆಗ್ತಾ ಇದ್ದೀನಿ ಬೇಡ, ತುಂಬ ಇಷ್ಟ. ಆಮೇಲೆ ತುಂಬ ಜಾಗ್ರತೆಯಿಂದ ಇಟ್ಟಿದ್ದೇನೆ. ಇವನ ನಮ್ಮನೆಗೂ ಈ ಸೀರೆಯನ್ನು ನಾನು ಹಾಕ್ಕೊಳ್ಳಿಕ್ಕೆ ಇದುವರೆಗೂ ಕೊಟ್ಟಿಲ್ಲ ನಾನು. ಸೊ ಇದು ನಮ್ಮದೇ ಸಾರಿ, ಓಕೆ, ಅಮ್ಮನ ಸಾರಿ ಹಂಗೆ ಏನಿಲ್ಲ, ನಮ್ಮದೇ ಸಾರಿ. ನನಗೆ ಬಂದಿರುವಂಥ ಗಿಫ್ಟ್ ಇದು. ಓಕೆ, ನನಗೆ ಬಂದಿರುವಂಥ ಗಿಫ್ಟ್. ಸೊ ಮೋಸ್ಟ್ ಸ್ಪೆಷಲ್. ಸೊ ತುಂಬ ಸ್ಟೋರಿ ಇದೆ, ಬಟ್ ಬೇಡ. ಇದರ ಬ್ಲೌಸ್ನ ನಾನು ಈ ಸಾರಿನ ಆಲ್ಮೋಸ್ಟ್ ನೀವು ಏನಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಪೇಜಲ್ಲಿ ಫಾಲೋ ಮಾಡ್ತಿದ್ರೆ ಈ ಸಾರಿ ಪೋಸ್ಟ್ನ ನೀವು ಆಲ್ರೆಡಿ ನೋಡೇ ಇರ್ತೀರ. ಓಕೆ, ಸ್ಪೆಷಲ್ಲಾಗಿ ಪೋಸ್ಟ್ ಮಾಡಿದೆ ನಾನು. ಬಾರ್ಡರ್ ಅಂದರೆ ಸಾರಿ ಪಲ್ಲು ಹೇಗಿದೆ ಆ ಕಲರಲ್ಲಿ ಬ್ಲೌಸ್ ಪೀಸ್ ಬರುತ್ತೆ. ಇದು ಸಾರಿದು ಬ್ಲೌಸ್ ಪೀಸ್. ಇದನ್ನು ನೋಡಿ, ಈ ಕಲರ್ ಬಂದ ತಕ್ಷಣ ನನ್ನ ಫೇಸಲ್ಲಿ ಒಂದು ಬ್ರೈಟ್ನೆಸ್ ಕಾಣ್ತಿದೆ ಅಲ್ಲ. ಎಸ್, ಸಿಂಪಲಾಗಿ ಸ್ವಲ್ಪ ಡೀಪ್ ಇದೆ. ಫ್ರಂಟ್ ಯು ಶೇಪಲ್ಲಿ ಕೊಟ್ಟು ಸ್ಲೀವ್ಗೆ ಈ ಥರ ಡಿಸೈನ್ಸ್ ಮಾಡಿದ್ದೀನಿ, ಬೀಟ್ ವರ್ಕ್ಸ್ ಮಾಡಿದ್ದೇನೆ. ಈ ಥರ ವಿ ಶೇಪಲ್ಲಿ, ವಿ ಹೀಗೆ ಬರುತ್ತಲ್ಲ, ಉಲ್ಟಾ ವಿ ಶೇಪಲ್ಲಿ ಇದನ್ನು ಹೀಗೆ ಸ್ಟಿಚ್ ಮಾಡಿದ್ದೀನಿ. ಒಂದು ನಿಮಿಷ. ಈ ಥರ ಸಿಂಪಲಾಗಿ, ನನಗೆ ತುಂಬ ವರ್ಕೆಲ್ಲ ಇರ್ಬಾರ್ದು ಸಾರಿಯಲ್ಲಿ, ಬ್ಲೌಸ್ ಎಲ್ಲ ಮಾಡುವಾಗ ಸಿಂಪಲಾಗಿ ಇರಬೇಕು. ಈ ಥರ ಮಾಡಿದ್ದೀನಿ. ಬ್ಯಾಕ್ ನಾರ್ಮಲ್ ಹುಕ್ಸ್ ಬಂದು ಟೈ ಬರುತ್ತೆ ಕಟ್ಟೋದಕ್ಕೆ. ಅದನ್ನು ನಾನಿಲ್ಲಿ ತುಂಬ ಸ್ಟೈಲಿಗೆಲ್ಲ ಕೊಡಲ್ಲ, ಸಾರೀತಿ ಕೊಡ್ತೇನೆ ಆಲ್ಮೋಸ್ಟ್. ಇದು ನನ್ನ ಮೋಸ್ಟ್ ಫೇವ್ರೆಟ್ ಸಾರಿ. ಬೇರೆ ಎಷ್ಟೇ ಕಾಸ್ಟ್ಲಿ ಸಾರಿ ತೊಗೊಂಡ್ರು ಈ ಸಾರಿ ಎದುರುಗಡೆ ಎಲ್ಲ ವೇಸ್ಟ್. ಓಕೆ, ಇದು ನಾನು ತಂದಿದ್ದು ಈ ಸಾರಿ ಅಂದರೆ ಗಿಫ್ಟ್ ಬಂದಿದ್ದು. ಬಟ್ ಗಿಫ್ಟ್ ಬಂದಿದ್ದು ನನಗೆ ಬ್ಯಾಂಗ್ಳೂರಿಂದ. ಸೊ
ಈ ಸಾರಿಗೆ ಐ ಥಿಂಕ್ ಎಷ್ಟು 4 ಇಯರ್ಸ್ ಆಯಿತು, 4 ಇಯರ್ಸ್ ಆಯಿತು. ಈಗಲೂ ಹೀಗೆ ಇದೆ, ಹೇಗಿತ್ತು ಹಾಗೇ ಇದೆ. ಬ್ಲೌಸ್ನ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ, ಬಿಕಾಸ್ ನಾನು ಸ್ವಲ್ಪ ಫ್ಯಾಟ್ ಆಗ್ತಾ ಇದ್ದೀನಿ, ಆಗ್ತಿಲ್ಲ ನನಗೆ. ಬಟ್ ಸಾರಿನ ನಾನು ವೇರ್ ಮಾಡಿದೆ ಅಷ್ಟೇ. ನೆಕ್ಸ್ಟ್ ಸಾರಿಗೆ ಹೋಗು. ಈ ಸಾರಿ ಏನಿದೆ, ಇದು ನನ್ನ ತಾಯಿ ಸೀರೆ. ಇದು ಐ ಥಿಂಕ್ ಒಂದು 20 ಇಯರ್ಸ್ 25 ಇಯರ್ಸ್ ಆ ಥರ ಆಗಿರಬೇಕು. ತುಂಬ ಹಳೆಯ ಸೀರೆ ಇದು. ಇದು ಫುಲ್ ಗ್ರೀನ್ ಇದೆ. ಓಕೆ, ಗ್ರೀನ್ ಬಂದು ಸ್ಮಾಲ್ ಪಲ್ಲುವಲ್ಲಿ ಮತ್ತು ಬಾರ್ಡರಲ್ಲಿ ಇದೇ ಥರ ಇದೆ. ಚಿಕ್ಕ ಪಲ್ಲು, ಸಾರಿ ಬಾರ್ಡರ್ ಕೊಟ್ಟಿದ್ದಾರೆ. ಇದು ಸೆರಗು ಆಯಿತಾ. ಇದು ಈ ಕಲರ್ ಬರುತ್ತೆ, ಡಾರ್ಕ್ ಬ್ಲೂ. ಈ ಕಲರ್ ಮತ್ತು ಈ ಕಲರ್ ಮಿಕ್ಸ್ ಮಾಡಿದ್ದಾರೆ. ಸೊ ಇದು ಗ್ರೀನ್ ಬರುತ್ತೆ. ಇಡೀ ಬಾಡಿಯಲ್ಲಿ ಸೇಮ್ ಕಲರ್, ಏನು ಡಿಸೈನ್ ಏನೂ ಇಲ್ಲ. ಇದು ತುಂಬ ಚಿಕ್ಕ ಸಾರಿ. ಆ್ಯಕ್ಚುಲಿ ಇದು ತುಂಬ ವರ್ಷ ಹಳೆದಲ್ವಾ. ಇದು ಎಲ್ಲ ಸೇರಿ 5.5 ಮೀಟರ್ ಇದೆ, ಇದು 5 ಮೀಟರ್ ಇದೆ. ಸೊ ನನಗೆ, ನನ್ನ ಅಮ್ಮನಿಗೆ ಕರೆಕ್ಟ್ ಆಗುತ್ತೆ. ನಾನು ಸ್ವಲ್ಪ ಟಾಲ್ ಇದ್ದೇನಲ್ಲ, ಸೊ ಹಾಗಾಗಿ ನನಗೆ ಈ ಸೀರೆ ಉಡೋದು ತುಂಬ ಕಷ್ಟ. ಯಾಕಂದರೆ ನೆರಿಗೆ ಏನು ಹೇಳ್ತಾರೆ, ಬೀಳೋದಿಲ್ಲ ಈ ಸಾರಿದು. ಸೊ ಇದಕ್ಕೆ ಬ್ಲೌಸ್ ಪೀಸ್ ಇಲ್ಲ. ಓಕೆ, ಇದ್ರ ಬ್ಲೌಸ್ ಪೀಸ್ ಇಲ್ಲ. ಸೊ ಹಾಗಾಗಿ ಇನ್ನೂ ನಾನು ಸ್ಟಿಚ್ ಮಾಡಿಸಿಲ್ಲ. ಓಕೆ, ಈ ಸಾರಿ ಬ್ಲೌಸನ್ನು ನಾನು ಸ್ಟಿಚ್ ಮಾಡಿಸಿಲ್ಲ. ಓಕೆ, ಸೊ ಸದ್ಯಕ್ಕೆ ಬ್ಲ್ಯಾಕ್ ಸ್ಯಾರಿ ಇಲ್ಲದೆ ಹುಡುಗಿಯರ ಸ್ಯಾರಿ ಕಲೆಕ್ಷನ್ ಕಂಪ್ಲೀಟ್ ಆಗಲ್ಲ ಗುರು. ಸೊ ಲಾಸ್ಟ್ ನಾಟ್ ದ ಲೀಸ್ಟ್, ಬ್ಲ್ಯಾಕ್ ಸ್ಯಾರಿನ ಈ ಮೆಟೀರಿಯಲ್ ಶಾಪಿಗೆ ಹೋಗಿ 5.5 ಮೀಟರ್ ಬಟ್ಟೆಯನ್ನು ಕಟ್ ಮಾಡಿಸಿ 4 ಸೈಡ್ ಅಂದರೆ 4 ಸೈಡ್ಸ್ ಫುಲ್ ಸ್ಟಿಚ್ ಮಾಡಿಸಿರುವಂಥ ಒಂದು ನಾನು ಸ್ಕ್ರ್ಯಾಚಿಂದ ಮಾಡಿರುವಂಥ ಸ್ಯಾರಿ ಇದು. ಈ ಸ್ಯಾರಿ ಇದರ ಸ್ಪೆಷಾಲಿಟಿ ಅಂದರೆ ಫುಲ್ ಪ್ಲೇನ್ ಬ್ಲ್ಯಾಕ್ ಇದೆ. ಓಕೆ, ತುಂಬ ಸಲ ಇದನ್ನು ಸಹ ನಾನು ವೇರ್ ಮಾಡಿದ್ದೇನೆ. ಸೊ ಈಗ ವೇರ್ ಮಾಡಿ ಸಾಕಾಗಿ ನಾನು ಐಡಿಯಾ ಏನು ಮಾಡ್ತಿದ್ದೇನೆ ಅಂದರೆ, ಇದರಿಂದ ನಾನು ಡ್ರೆಸ್ನ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಆಗುತ್ತಾ ಇಲ್ವಾ ಸೆಕೆಂಡರಿ ನೋಡುವ. ಓಕೆ, ಸೊ ಇದರ ಸ್ಪೆಷಾಲಿಟಿ ಏನಂದರೆ, ಇದನ್ನು 2 ಟೈಪ್ಸ್ ನಾವು ವೇರ್ ಮಾಡ್ಬೋದು. ಹೇಗಪ್ಪ ಅಂದರೆ, ಒಂದು ನಾರ್ಮಲ್ ಪ್ಲೇನ್ ಸ್ಯಾರಿ ಇತ್ತಲ್ವಾ, ಸೊ ಅದಕ್ಕೆ ನಾನು ಬಾರ್ಡರ್ನ ಅಂದರೆ ಸೆರಗು ಬಾರ್ಡರ್ನ ತೊಗೊಂಡು ಸಾರಿನ ಪಲ್ಲು ಎಂಡ್ಸಿಗೆ ಮಾತ್ರ ಸ್ಟಿಚ್ ಮಾಡಿಸಿದ್ದೀನಿ. ಯಾಕಂದ್ರೆ ಇದನ್ನು ಪಾರ್ಟಿ ವೇರ್ ಥರ ಸಹ ನಾವು ವೇರ್ ಮಾಡ್ಕೊಳ್ಬೋದು. ಹಾಗಾಗಿ ಇದನ್ನು ಆ ಥರ ಸ್ಟಿಚ್ ಮಾಡಿಸಿದ್ದೀನಿ. ಪಾರ್ಟಿ ವೇರಾಗಿ ನಾನು ಯೂಸ್ ಮಾಡಬೇಕಾದ್ರೆ ಈ ಬ್ಲೌಸನ್ನ ನಾನು ವೇರ್ ಮಾಡ್ತೇನೆ. ಇದು ಫುಲ್ ಸೀಕ್ವೆನ್ಸ್ ವರ್ಕ್ ಇರುವಂಥ ಬ್ಲೌಸ್. ಫುಲ್ ನೆಕ್ ಬರುತ್ತೆ, ಫುಲ್ ನೆಕ್. ಬ್ಯಾಕ್ ಸೈಡ್ ಸಹ ಅಷ್ಟೇ ಫುಲ್ ನೆಕ್ ಇದೆ, ರೌಂಡ್ ಫುಲ್. ನನಗೆ ಇಲ್ಲಿ ಏನು ಇಷ್ಟು ಪಾರ್ಟ್ ಬಿಟ್ಟು ಬೇರೆ ಏನೂ ಕಾಣಲ್ಲ, ಅಷ್ಟು ಫುಲ್ ನೆಕ್ ಬರುತ್ತೆ. ಹಿಂದುಗಡೆ ಫುಲ್ ಹುಕ್ಸ್ ಇದೆ. ಪಾರ್ಟಿ ವೇರ್ ಥರ ಯೂಸ್ ಮಾಡ್ತೀನಿ. ಇನ್ನೊಂದು ಪಾರ್ಟಿ ವೇರ್ ಬೇಡ, ನನಗೆ ಟ್ರೆಡಿಷ್ನಲ್ ಆಗಿ ವೇರ್ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ಪಾರ್ಟ್ ಏನಿದೆ, ಸೆರಗು ಪಾರ್ಟ್ ಇದೆಲ್ಲ, ಇದನ್ನು ನಾನು ಒಳಗಡೆ ಸ್ಟಾರ್ಟಿಂಗಿಂದ ಟಕ್ಕಿಂಗ್ ಮಾಡಿ ಪ್ಲೇನ್ ಬ್ಲ್ಯಾಕ್ ಇರೋದನ್ನು ಪಲ್ಲುವಾಗಿ ಬಿಡ್ತೇನೆ. ಆಗ ನಾನು ಬ್ಲೌಸ್ನ ಇಷ್ಟು ಟ್ರೆಡಿಷ್ನಲ್ ಬ್ಲೌಸ್ನೆಲ್ಲ ತೋರಿಸಿದಲ್ಲ, ಸೊ ಅದರಲ್ಲಿ ಯಾವುದಾದ್ರೂ ಒಂದನ್ನು ನಾನು ವೇರ್ ಮಾಡ್ತೀನಿ. ಆಗ ಟ್ರೆಡಿಷ್ನಲ್ ಲುಕ್ ಬರುತ್ತೆ. ಪಾರ್ಟಿ ವೇರ್ ಬೇಕಾದ